ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬ ದಿನ ಆದಮೇಲೆ ಇವತ್ತು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಊರ ಕಡೆ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಮಕ್ಕಳು ಬಿಸಿನಲ್ಲಿ ನಾನು ವೀಡಿಯೋಗಳೇ ಹಾಕೋಕ್ಕಾಗ್ತಿಲ್ಲ, ವ್ಲಾಗ್ಸ್ ಕೂಡ ಹಾಕೋಕ್ಕಾಗ್ತಿಲ್ಲ. ಸೊ ಇವತ್ತು ನಾವು ಬಂದು ಮನೆಗೆ ದಿನಸಿನ ತೊಗೊಂಬರೋಕ್ಕೆ ಅಂತ ಹೊರಟಿದ್ದೀವಿ ಡಿ ಮಾರ್ಟ್ಗೆ. ಸೊ ನಾವು ಮಂತ್ಲಿ ಗ್ರಾಸರೀಸ್ ಲಿಸ್ಟ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಮಂತ್ಲಿ ಆವರೇಜ್ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಬೇಕಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಆವರೇಜ್ ಆಗಿ ಅಂತ ಹೇಳಿ ಗ್ರಾಸರಿ ಲಿಸ್ಟ್ನ ಯಾವ ರೀತಿ ಲಿಸ್ಟ್ ಮಾಡ್ಕೋತೀನಿ, ಯಾವ ರೀತಿ ತಗೊಬರ್ತೀವಿ, ಎಷ್ಟು ತಿಂಗ್ಳಿಗೆ ಒಂದ್ಸಲ ತಗೊಬರ್ತೀವಿ, ಸೊ ನಮ್ಮ ಬಜೆಟ್ ಹೇಗಿರುತ್ತೆ ಮಂತ್ಲಿ ಗ್ರಾಸರಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸೊ ಇವಾಗ ಡೈರೆಕ್ಟ್ ಸ್ಟ್ರೈಟ್ ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ, ದೊಡ್ಡವನು ಕೂಡ. ಸೊ ನಾವೆಲ್ಲ ಇವಾಗ ಸುಂಕುತ್ಕಟ್ಟೆಲಿರೋ ಡಿ ಮಾರ್ಟ್ಗೆ ಓಡ್ತಾ ಇದ್ವಿ. ಬನ್ನಿ. ನಾವು ಯಾವಾಗ್ಲೂ ಹಿಂದೆ ಪೈಪ್ಲೈನ್ ರೋಡಲ್ಲೇ ಹೋಗೋದು, ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೋಗ್ಬಿಡ್ತೀವಿ. ನಾವು ಯಾಕೆಂದರೆ ಈ ಕಡೆ ಹಿಂದೆಗಡೆ ನಾವಿರೋದು. ನಿಮ್ಮ ಕೈಲೇ ಮಾಡ್ಸೋದು ನಾನು ಇವಾಗ. ಸೊ ನಮ್ಮ ಹಸ್ಬೆಂಡು ನಿಮ್ಮ ಕೈಲೇ ವೀಡಿಯೋ ಮಾಡಿಸ್ತೀನಿ ಅಂದೆ, ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅಂತಿದ್ರು. ಸೊ ನಮ್ಮ ಮುಂದೆಯಿಂದ ಏನು ಬರಲ್ಲ, ನಮ್ಮ ಮನೆ ಹಿಂದೆ ಇರೋದ್ರಿಂದ ಈ ಕಡೆಯಿಂದ ಬರ್ತೀವಿ. ಒಳಗಡೆ ಏನೋ ವೀಡಿಯೋ ಮಾಡೋಕ್ಕೆ ಬಿಡಲ್ವಂತೆ. ನೀನೇನು ತಗೊಂಬೇಡ, ನಾನು ತಗೋತೀನಿ. ಸೊ ಇಲ್ಲಿ ನಾನು ಏನೇನು ಬೇಕು, ಬೇಳೆ, ಗೋಧಿ ಹಿಟ್ಟು, ರವೆ ಎಲ್ಲ ತಗೊಂಡಿದ್ದೀನಿ. ಸೊ ಬೇಳೆಗಳು ಎಲ್ಲ ತಗೊಂಡು ಸೊ ಇಲ್ಲಿಂದ ನಾವು ಲೈನ್ ಬೈ ನೋಡಿಕೊಂಡು ಏನೇನು ಖಾಲಿಯಾಗಿದೆ, ನಾವೇನು ಲಿಸ್ಟೇ ಮಾಡಬೇಕಾಗಿಲ್ಲ. ಹಾಗೆ ನೋಡಬೇಕು ಅಂತ ಹೇಳಿದ್ರೆ ಡಿ ಮಾರ್ಟಿಗೆ ಬಂದರೆ ಸೊ ಕಣ್ಣು ಆಯಿಸಿದ್ರೆ ನಮ್ಗೆ ಅಲ್ಲಿ ಏನೇನು ಬೇಕು, ಮನೇಲಿ ಏನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ನೋಡಿಕೊಂಡು ಎಲ್ಲ ನಾನು ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಹಸ್ಬೆಂಡು ಮಕ್ಕಳು ಅವರು ಒಂದು ಇಟ್ಕೊತಾರೆ, ನಾನೊಂದು ಈ ಥರ ಇಟ್ಕೊತೀನಿ. ಸೊ ಇಟ್ಕೊಂಡು ಅವ್ರಿಗೆ ಬೇಕಾಗಿದ್ದು ಅವ್ರು ತಗೋತಾ ಇರ್ತಾರೆ, ನಮಗೆ ಬೇಕಾಗಿದ್ದು ನಾವು ತಗೋತಿರ್ತೀವಿ. ಸೊ ಫೈನಲಾಗಿ ತುಂಬ ತುಂಬ್ಕೊಂಬಿಟ್ಟಿರ್ತಾರೆ ನಮ್ಮ ಹುಡುಗರು. ಕೊನೆಗೆ ಬಿಲ್ಲಿಂಗ್ ಟೈಮಲ್ಲಿ ನಾನೆಲ್ಲ ಅಲ್ಲೇ ಎತ್ತಿಕ್ಸ್ಬಿಡ್ತೀನಿ. ಸೊ ಹಪ್ಪಳ ಕೂಡ ಖಾಲಿಯಾಗಿತ್ತು, ತಗೊಂಡೆ. ಇಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬೇಕು ಅಂತ ಹೇಳಿ ನಮ್ಮ ಮನೆಯವರು ದೀಪಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಅರ್ಶಿನ ಕುಂಕುಮಕ್ಕೆ ಮತ್ತು ಹಾಕ್ಲಿಕ್ಕೆ ದೀಪಗಳು ಅಂತ ಪುಟಾಣಿದು ಯಾವ ತಗೊಳ್ಳಿ ಅಂತ ಕೇಳ್ತಾ ಇದ್ರು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗಳೆಲ್ಲ ಇತ್ತು, ನನಗೆ ಆಲ್ರೆಡಿ ಮನೆಯಲ್ಲಿತ್ತು, ಹಾಗಾಗಿ ನಾನೇನು ಜಾಸ್ತಿ ತಗೊಳ್ಳಿಲ್ಲ ಅದೆಲ್ಲ. ಸೊ ನೋಡಿ ತಗೊಂಡು ಒಂದು ರೌಂಡು. ಆ್ಯಕ್ಚುಲಿ ನಾವು ಇಲ್ಲಿ ಬಂದುಬಿಟ್ರೆ 3 hour 4 hour ಆಚೆ ಹೋಗೋಕ್ಕೆ ಆಗೋಲ್ಲ ಮಕ್ಕಳು ಕಟ್ಕೊಂಡು ಬಂದರೆ. ಬಟ್ ನಮ್ಮ ಹಸ್ಬೆಂಡ್ಗೆ ಎಮರ್ಜೆನ್ಸಿ ಕಾಲ್ ಬಂದಿತ್ತು, ಆರ್ಡರ್ ಇದೆ ಅಂತ ಹೇಳಿ. ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿ ಕಾಲ್ ಇದರಿಂದ ಬೇಗ ತಗೋ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಹೊಸ್ದಾಗಿ ಟಾಪ್ಸ್ಗಳೆಲ್ಲ ಬಂದಿತ್ತು ಅಂತ ನೋಡ್ತಾ ಇದ್ದೆ ಹಾಗೇ. ಆಯ್ತು. ನನ್ನ ಮಗ ಇಲ್ಲಿ ನೋಡಿ ನನಗೆ ತಂದುಬಿಟ್ಟು ಹಾಕ್ಕೊಳ್ಳಮ್ಮ ಅಂತ ಇದು ಮಾಡ್ತೀನಿ. ಮಕ್ಳುಗಳಿಗೆಲ್ಲ ನೋಡ್ತಾ ಇದ್ದೆ ಹಾಗೆ. ಬಟ್ ನಮ್ಗೆ ಟೈಮ್ ಜಾಸ್ತಿ ಸಾಕಾಗಲಿಲ್ಲ. ಸೊ ಹಸ್ಬೆಂಡ್ ಬೇಗ ಹೋಗಬೇಕು ಅಂತ ಹೇಳಿಬಿಟ್ರು. ಸೊ 1 hour 1.5 hour ಇದ್ವಿ ಅಷ್ಟೇ. ಸಂಗೆ ನಾನು ಯಾವುದನ್ನ ನ್ಯೂ ಏನಾದರೂ ಹೊಸ್ದಾಗಿ ಬಂದಿದೆಯಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಇದು ತುಂಬ ವೆಯ್ಟ್ ಇತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಕಡಾಯಿ. ಸೊ ನನ್ನ ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಹೊಸ ಸೆಲೆಕ್ಷನ್ಸ್ ಎಲ್ಲ ಬಂದಿದೆ, ವಿಸಿಟ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಹಾಗೆ ಡೈಲಿ ಯೂಸ್ಗೆ ಅಂತ ಅವನಿಗೊಂದು ಜೊತೆ ಇವನಿಗೊಂದು ಜೊತೆ ಹಾಗೆ ಸ್ಲಿಪ್ಪರ್ ಕೂಡ ತಗೊಂಡೆ, ಹಾಗೆ ಮನೆ ಹತ್ರ ಓಡಾಡಲಿಕ್ಕೆ ಅಂತ. ಸೊ ನಮ್ಮ ಮಕ್ಕಳದಂತೂ ಒಬ್ಬೊಬ್ಬರು ಒಂದು 7-8 ಜೊತೆ ಸ್ಲಿಪ್ಪರ್ಸ್ನ ಇಟ್ಕೊಂಡಿದ್ದಾರೆ. ಸ್ಟ್ಯಾಂಡಲ್ಲಿ ಜಾಗ ಕೂಡ ಇಲ್ಲ, ಆದರೂ ಕೂಡ ಅವರು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ನಮ್ಮ ಮನೆಯವ್ರಿಗಂತೂ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇತ್ತು. ಸೊ ಯಾಕೋ ಟೈಮ್ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ಸರಿ ಬೇಗ ತಗೋತಾ ಇದ್ದೀವಿ ಎಲ್ಲನೂ. 99 rupees.
ಗ್ಲಾಸ್ಗಳಿಲ್ವ ಎಣ್ಣೆ ಹೊಡೆವು ಪಾಪಕ್ಕೆ ಡೈಲಿ ಯೂಸ್ಗೆ ತಗೋ ಆಯ್ತು 49 ಅವನಿಗೆ ನಾನು ನೋಡು ಪಾಪ ಇಬ್ರು ಒಂದೇ ತರ ಚೇಂಜ್ ಮಾಡಿದ್ದೀವಿ ನನ್ನ ಫ್ಯಾನ್ ನಿಂದು ಫ್ಯಾನ್ ನೋಡ್ರಿ ಗ್ಲಾಸ್ ಸಿಗ್ಲಿಲ್ಲ ಸೊ ನಾವು ಹಾಗೆ ಎಲ್ಲ ನೋಡಿಕೊಂಡು ಹೊಸದಾಗಿ ಏನಾನ ಬಂದಿದೆಯಾ ಅಂತ ನೋಡ್ಕೊಂಡು ತಗೊಂಡು ಹಾಕೋತಾ ಇದ್ದೆ. ಸೊ ನಮ್ಮನೆಯವ್ರು ಕೂಡ ಹೇಳಿದರು ಏನು ಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ತಗೋ, ಜಾಸ್ತಿ ಎಲ್ಲ ಎಕ್ಸ್ಪೆನ್ಸಿವ್ ಏನು ತಗೊಳಕ್ಕೆ ಹೋಗಬೇಡ ಅಂತ ಹೇಳಿದರು. ಸೊ ನಾನು ಬಂದಿದ್ದೆ ಆ್ಯಕ್ಚುಲಿ ದಿನಸಿ ಐಟಮ್ಸ್ ತೊಗೋಬೇಕು ಅಂತಲೇ. ಬಟ್ ನಿಮ್ಗೆ ಗೊತ್ತಲ್ವ ಅಲ್ಲಿಗೆ ಹೋದ್ಮೇಲೆ ದಿನಸಿ ಐಟಮ್ ತೊಗೊಳಕ್ಕೆ ಹೋಗ್ತೀವಿ, ಬಟ್ ಅದು ಕಣ್ಣಾಡಿಸ್ಬಿಟ್ರೆ ಯಾವ ಕಡೆ ನೋಡಿದ್ರು ಏನಾನ ಒಂದು ತಗೊಳ್ಳೋಣ ಅಂತ ಆಸೆ ಆಗ್ತಾನೇ ಇರುತ್ತೆ. ನಾನು ಆ ಗ್ಯಾಪಲ್ಲೂ ಟೈಮ್ ಇಲ್ಲ ಅಂದ್ರೂ ನಾನು ಮಾತ್ರ ಯಾವ ಲೈನು ಬಿಡಲಿಲ್ಲ, ಎಲ್ಲ ಲೈನು ನಾನು ಹೋಗಿಬಿಟ್ಟೆ ಬಂದಿದ್ದು. ಇಷ್ಟಾಗಿದ್ದೆಲ್ಲ ಎತ್ಕೊಂಡು ಬರ್ತಾಯಿದ್ದೆ. ಆ್ಯಕ್ಚುಲಿ ಅದು ನೆಸೆಸಿಟಿ ಇರೋವಂಥದ್ದು. ಸೊ ನಮ್ಮನೆಯವರು ಕೂಡ ಸುಮ್ಮನೆ ಏನೂ ತಕ್ಕೊಡಲ್ಲ, ಅದನ್ನು 10 ಸಲ ಯೋಚನೆ ಮಾಡ್ತಾರೆ ನಾನು ಏನೇ ಸೆಲೆಕ್ಟ್ ಮಾಡಿದ್ರು ಕೂಡ. ಕೆಲವು ಸಲ ಅವ್ರು ಹಾಗೇ ತೆಗೆದು ವಾಪಸ್ ಇಡೋದು ಕೂಡ ಉಂಟು. ಸೊ ಇಲ್ಲಿ ನಾನು ಸ್ವಲ್ಪ ದೀಪಗಳು ಮತ್ತು ಅರಿಶಿನ ಕುಂಕುಮಕ್ಕೆ ಬೌಲ್ಸ್ ತಗೊಂಡೆ. ಅದು ಫ್ಯಾಕ್ಟ್ರಿಗೆ ನೋಡಿ ಹೂವು ಎಲ್ಲ ಚೆನ್ನಾಗಿರೋದು ಬಂದಿತ್ತು. ಸೊ ಇಲ್ಲಿಂದ ನಾವು ನೋಡಿ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್, ಚೆನ್ನಾಗಿತ್ತು. ಮೇ ಬಿ ದೀಪಾವಳಿ ಹಬ್ಬಕ್ಕೆ ಬಂದಿದ್ದಾವೆ ಅನಿಸುತ್ತೆ, ಬೇಗನೆ ಬಂದುಬಿಟ್ಟಿದೆ ಈ ಸಲ. ಸೊ ಇಲ್ಲಿ ಬಂದು ಬಿಲ್ಲಿಂಗ್ ಮಾಡಿಸ್ಕೊಂಬಿಟ್ವಿ, ಬಿಲ್ಲಿಂಗ್ ಎಲ್ಲ ಆಯಿತು. ಇನ್ನೂ ಏನಾರು ತಗೊಂಡಿದ್ರೆ ನೋಡು, ಇನ್ನೂ ಏನಾರು ತಗೊಂಡು ಚೆಕ್ಕಿಂಗು ಆಯಿತು. ಚೆಕ್ಕಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ. ನಮ್ಮ ಮನೆಯವರು ಮಕ್ಕಳಿಗೆ ಐಸ್ ಕ್ರೀಮ್ ಪಾಪ್ಕಾರ್ನ್ ಏನಾರ ಕೊಡ್ಸೋಣ, ಹಾಗೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲೇ ನೋಡಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದಷ್ಟೇ. ಚಿಕ್ಕವನು ಹೇಳ್ಬೇಕಂದ್ರೆ ತಿನ್ನಲೇ ಇಲ್ಲ ಪಾಪ, ಅರ್ಧಕ್ಕರ್ಧ ಅವನ ಆಚೆನೇ ಚೆಲ್ಬಿಟ್ಟ. ಸೊ ಮಕ್ಳಿಗೆ ಜ್ವರ ಕೂಡ ಬಂದುಬಿಟ್ಟಿತ್ತು. ಒಮ್ಮೊಮ್ಮೆ ತಿನ್ನಿಸ್ಲೂಬಾರ್ದು ಕೊಡಲೂಬಾರ್ದು ಅನಿಸುತ್ತೆ. ನನ್ನ ದೊಡ್ಡ ಮಗ ನೋಡಿ ವೀಡಿಯೋ ಮಾಡ್ತಾಯಿದ್ದಾನೆ. ಬೇಡ ಅಮ್ಮ ನನಗಿಲ್ಲ ಐಸ್ ಕ್ರೀಮೇ ಕೊಡಿಸಿಲ್ಲ ನೋಡಿ, ಅವ್ರು 3 ಜನನೇ ತಿಂತಾ ಇದ್ದಾರೆ ನೋಡಿ. ನನಗೆ ಐಸ್ ಕ್ರೀಮೇ ಕೊಡಿಸಿಲ್ಲ, ನನಗೆ ಮೋಸ ಮಾಡಿಬಿಟ್ಟು 3 ಜನ ಅಪ್ಪ ಮಕ್ಕಳು ತಿಂತಾ ಇದ್ದಾರೆ ನೋಡಿ. ನನಗೆ ಬೇಡ, ನಾನು ನಿಜವಾಗ್ಲೂ ತಿನ್ನಲ್ಲ ನೋಡಿ. ನನಗೆ ಐಸ್ ಕ್ರೀಮೇ ತಗೊಟ್ಟಿಲ್ಲ. ಐಟಮ್ ಎಲ್ಲ ತೊಗೊಂಡ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡೆ ಅಂತ ಹೇಳ್ತೀನಿ, ಮನೆಗೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಏನೂ ಇಲ್ಲ, ಜಸ್ಟ್ ಸಿಂಪಲ್ಲಾಗಿದ್ದು. ನನ್ನ ಮಗ ಅವನಿಗೆ ಬೇಕು ಅಂತ ತೊಗೊಂಡಿದ್ದು. ಈ ಜಗ್ ತಗೋತೀನಮ್ಮ ನಾನು ಅಂತ ತೊಗೊಂಡೆ ಅಷ್ಟೇ. ಇದೇನು ಜಸ್ಟ್ 49 ರುಪೀಸ್ ಅಂತ ಅನಿಸುತ್ತೆ, ಬಟ್ ತುಂಬ ಕ್ವಾಲಿಟಿ ಇದೆ, ಸ್ಟ್ರೆಂತ್ ಇದೆ. ಮಕ್ಕಳು ಸ್ವಲ್ಪ ತಿಂಡಿಗಳೆಲ್ಲ ತೊಗೊಂಡ್ರು. ಇದು ನನ್ನ ಮಗ ಏನೋ ಎಲ್ಲ ಇದೆಲ್ಲ ಇಟ್ಕೊತೀನಿ ಅಂತ ತೊಗೊಂಡು ಆವಾಗಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಅನ್ಪ್ಯಾಕ್ ನಿಮ್ಮ ಮುಂದೆನೇ ಮಾಡೋಣ ಅಂತ ಅಂದ್ಕೊಂಡೆ, ಒಂಥರ ವ್ಲಾಗ್ ಡಿಫ್ರೆಂಟಾಗಿ ಮಾಡೋಣ ಅಂತ. ಇಲ್ಲಿ ನೋಡಿ ಇದೇ ದೀಪ ನಾನು ಹೇಳಿದ್ದು, ಆಫೀಸ್ಗೆ ಇದೇ ದೀಪ ತೊಗೊಂಡಿದ್ದವರು. ನಾನು ಎಲ್ಲ ಅನ್ಪ್ಯಾಕ್ ಮಾಡೋಣ ನಿಮ್ಮ ಜೊತೆ ತೋರಿಸ್ಕೊಂಡು ಒಂದೊಂದಾಗಿ ಕೂತ್ಕೊಂಡು ಅಂತ ಹೇಳಿದೆ. ಇದು 80 ರುಪೀಸ್ ಒಂದು ಪೀಸಿಗೆ ಬಿದ್ದಿತ್ತು. ಬಟ್ ನನ್ನ ಮಕ್ಕಳು, ನಾನೊಂದು ಕಾಲಲ್ಲಿದ್ದೆ, ಸೊ ಆ ಕಾಲಲ್ಲಿ ಮುಗಿಸ್ಕೊಂಡು ನಾನು ಬರೋದ್ರೊಳಗಡೆ ಇಡೀ ಐಟಮ್ಸ್ ನಾನು ಏನೇನು ತಂದಿದ್ದೆ ಎಲ್ಲನೂ ಅರ್ಧ ತಿಂದು ಖಾಲಿ ಮಾಡಿದರು, ಅರ್ಧ ಎಲ್ಲ ಮನೆ ತುಂಬ ಚೆಲ್ಲಾಡ್ಬಿಟ್ಟಿದ್ರು ನೋಡಿ. ಅದು ಬಿಸ್ಕತ್ ಕೂಡ ತೊಗೊಂಡಿದ್ದು. ಹಾಗೆ ಸ್ವಲ್ಪ ರವೆ ಬೇಳೆಗಳೆಲ್ಲ ಖಾಲಿಯಾಗಿತ್ತು. ಹಾಗೆ ನೋಡಿ ನಾನು ಚಿಕ್ಕ ಚಿಕ್ಕದಾಗಿರೋ ಬೌಲ್ನ ತೊಗೊಂಡೆ, ಸ್ವಲ್ಪ ಸರ್ವಿಂಗ್ ಬೌಲ್ ಅಂತ. ಸೊ ಬೇಕಾಗುತ್ತೆ ಅಂತ ನನಗೆ ಸ್ವಲ್ಪ ವೀಡಿಯೋಸ್ ಮಾಡ್ತಿರ್ತೀನಲ್ಲ ಅಂತ. ನನ್ನ ಮಗ ಪರೋಟ ತೊಗೊಂಡಿದ್ದಾನೆ, ಮಾಡಿಕೊಡಮ್ಮ ಅಂತ ನೋಡಿ ಎಲ್ಲ ಖಾಲಿ ಮಾಡಾಕಿದ್ರು. ಸುಮಾರು ತಿಂಡಿ ಐಟಮ್ಸ್ ಎಲ್ಲ ಖಾಲಿ ಮಾಡಿದ್ರು. ಐಟಮ್ಸ್ ಎಲ್ಲ ಎತ್ತೆತ್ತು ಕೆಲವು ಬೇರೆ ಜಾಗಕ್ಕೆಲ್ಲ ಇಟ್ಬಿಟ್ಟಿದ್ರು. ಇದು ಶಾವಿಗೆ ಮಾಡೋಣ ಅಂತ. ಸೊ ಬೇಳೆಗಳು, ಮಶ್ರೂಮ್ ಕೂಡ ತೊಗೊಂಡಿದ್ದೆ. ಇಲ್ಲಿ ತೂರ್ ದಾಲು, ಮಶ್ರೂಮ್ ದಾಲು ಎಲ್ಲ ತೊಗೊಂಡಿದ್ದೀನಿ. ಕಡಲೆ ಬೀಜ ಎಲ್ಲ ಚೆನ್ನಾಗಿತ್ತು, ಕಡಲೆ ಬೀಜ.
ಸೊ ಜೀರಿಗೆ ಏನು ಜಾಸ್ತಿ ಏನು ತೊಗೊಂಡಿಲ್ಲ, ಸಿಂಪಲ್ಲಾಗೆ ತೊಗೊಂಡಿದ್ದು. ಟೈಮ್ ಕೂಡ ಸಾಕಾಗಲಿಲ್ಲ. ಸೊ ಎಮರ್ಜೆನ್ಸಿಗೆ ಏನು ಬೇಕು ಮಕ್ಳುಗಳಿಗೆ, ಡೈಲಿ ಬ್ರೇಕ್ಫಾಸ್ಟು ನಾವು ಬಾಕ್ಸಿಗೆ ಕಟ್ಟಲೇಬೇಕಲ್ವ, ಹಾಗಾಗಿ ಸೊ ಇದಿಷ್ಟು ಮಾತ್ರ ಸಿಂಪಲ್ಲಾಗಿ ತಗೊಂಡಿದ್ದಂಥದ್ದು ನಾನು. ನೋಡಿ, ಅನ್ಪ್ಯಾಕ್ ಮಾಡೋಣ ಅಂದ್ಕೊಂಡೆ, ಆವಾಗಲೇ ಹೇಳ್ದಂಗೆ ನಮ್ಮ ಮಕ್ಕಳು ಎಲ್ಲನೂ ಬಿಚ್ಚಾಕ್ಬಿಟ್ಟಿದ್ರು. ನೋಡಿ, ಚೋಕೋಸ್ ಅಂತೂ ಇರಲೇಬೇಕು. ಚಿಪ್ಸ್ ಪ್ಯಾಕೆಟ್ಗಳು ಒಂದು ಪ್ಯಾಕೆಟ್ ಆವಾಗಲೇ ಖಾಲಿ ಮಾಡಿದರು, ಅರ್ಧ ಚೋಕೋಸ್ ಖಾಲಿ ಮಾಡಿದರು, ಚಾಕ್ಲೇಟ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಕೆಲವು ಎಲ್ಲೆಲ್ಲೋ ಎತ್ತಿಟ್ಬಿಟ್ಟಿದ್ರು ಕೂಡ ನಂಗೆ ಗೊತ್ತೇ ಆಗಿಲ್ಲ. ಕಾಲ್ ಮುಗಿಸ್ಕೊಂಡು ಬರೋಗಡೆ ನನ್ನ ಮಗ ತಗೊಳಮ್ಮ ಇದು ವಿಡಿಯೋ ಮಾಡು ಅಂತ ಅವನು ಒಂದೊಂದು ತಂದು ಕೊಡ್ತಾ ಇದ್ದ, ನನ್ನ ಚಿಕ್ಕ ಮಗ. ನೋಡಿ, ಎಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ದಾರೆ ಇದನ್ನೆಲ್ಲ. ಸೊ ಫ್ರೆಂಡ್ಸ್, ಇಷ್ಟ ಆಯಿತು, ಸಿಂಪಲ್ಲಾಗಿ ಮಾಡಿಕೊಂಡು ಬಂದಿದ್ದು ಶಾಪಿಂಗು. ಮತ್ತೆ ಹೋಗಬೇಕು. ನೋಡಿ, ಬೌಲ್ ನಾನು ಹೇಳಿದ್ನಲ್ಲ ಇದೇನೆ, ಪರವಾಗಿಲ್ಲ, ಚೆನ್ನಾಗಿದೆ. 55 ರೂಪೀಸ್ ಏನೋ ಬಿದ್ದಿದೆ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಡಿಮಾರ್ಟ್ ಶಾಪಿಂಗ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ನೋಡಿ ಇಷ್ಟೇ ಐಟಮ್ಸು ಪುಟಾಣಿಗೆ ಇಷ್ಟೇ ತಂದಿದ್ದೀನಿ. ಅಷ್ಟಕ್ಕೇ 2,500 ಆಗೋಯ್ತು. ಸೊ ಈ ಸಲ ಏನು ಈ ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ಏನು ಸಿಗುತ್ತೆ ಅದೆಲ್ಲ ತಗೊಂಡು ಟ್ರಾಲಿ ಒಳಗಡೆ ಹಾಕೊಂಡ್ಬಿಡ್ತಾರೆ. ನಮಗೇನೂ ಕೂಡ ಪರ್ಚೇಸ್ ಮಾಡೋಕ್ಕೂ ಬಿಡಲ್ಲ, ಪಪ್ಪ ಅಮ್ಮ ಅಂದ್ಕೊಂಡು. ನಾವು ಆ್ಯಕ್ಚುಲಿ ಅವ್ರನ್ನ ಬಿಟ್ಟೋಗ್ಬೇಕು ಅಂತಲೇ ಅಂದ್ಕೊಂಡ್ವಿ. ಬಟ್ ನಮ್ಮ ಹಸ್ಬೆಂಡು ಪಾಪ ಅವರು ಮಕ್ಕಳು ಕೂಡ ಸ್ವಲ್ಪ ಅವ್ರಿಗೂ ರಿಫ್ರೆಶ್ ಆದಂಗೆ ಆಗುತ್ತೆ, ಮೈಂಡು ಬಾರಮ್ಮ ಓಡಾಡ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋದರು. ಬಟ್ ತುಂಬ ಅಂದರೆ ತುಂಬ ಬೇಕು ಅದು ಇದು ಅಂತ ತುಂಬ ಟಾರ್ಚರ್ ಕೊಟ್ಬಿಟ್ರು ಮಕ್ಕಳು. ಬಟ್ ಇಟ್ಸ್ ಓಕೆ, ಏನೋ ಅವ್ರಿಗೂ ಸ್ವಲ್ಪ ಫನ್ ಆಗಿರುತ್ತೆ. ಬರೀ ಸ್ಕೂಲು ಮನೆ ಅಂತಲೇ ಇರ್ತಾರೆ, ಒಂದು ರೌಂಡ್ ಹಾಕ್ಸ್ಕೊಂಬರೋಣ ಅಂತ ಹೋಗಿದ್ದು. ತೊಗೊಂಡು ಬಂದ್ವಿ. ಇನ್ನೂ ಸ್ವಲ್ಪ ತರಬೇಕಿತ್ತು. ಸೊ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಬಂತು ಅಂದ್ಬಿಟ್ಟು, ಸರಿ ಆಯಿತು ನಡೀರಿ, ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಕರ್ಕೊಂಬರ್ತೀನಿ ಅಂತೇಳಿ ಕರ್ಕೊಂಬಂದರು.